ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ. ಇಂದು ಅಭ್ಯರ್ಥಿಗಳ ಮನೆ ಮನೆ ಪ್ರಚಾರ ಕೂಡ ಮಾಡಲಾಗುತ್ತೆ. ಪ್ರಚಾರದಲ್ಲಿ ಅಭ್ಯರ್ಥಿ ಸೇರಿ 5 ಮಾತ್ರ ಭಾಗಿಯಾಗೋದಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಮದ್ಯ ಮಾರಾಟವನ್ನ ಕೂಡ ನಿನ್ನೆ ಮಧ್ಯಾಹ್ನದಿಂದ ನಿಷೇಧವನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕಾಕಿ ಹದ್ದಿನ ಕಣ್ಣು ಜೊತೆಗೆ ಭದ್ರತೆಗೆ 13,000ಕ್ಕೂ ಅಧಿಕ ಸಿಬ್ಬಂದಿಗಳ ನೇಮಕವನ್ನ ಕೂಡ ಮಾಡಲಾಗಿದೆ. ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಹೈ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನದ ಕಾವು ಜೋರಾಗಿದೆ. ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ಸಂಜೆಯೇ ತೆರೆ ಬಿದ್ದಿರುವಂತದ್ದು. ಇಂದು ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಮತ ಪ್ರಚಾರವನ್ನ ಮಾಡಲಿದ್ದಾರೆ. ಪ್ರಚಾರದಲ್ಲಿ ಅಭ್ಯರ್ಥಿ ಸೇರಿ 5 ಮಾತ್ರ ಭಾಗಿಯಾಗೋದಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಗುಂಪು ಗುಂಪಾಗಿ ಹೋಗೋದಿಕ್ಕೆ ಇಲ್ಲಿ ಅವಕಾಶವಿಲ್ಲ. ಅಭ್ಯರ್ಥಿ ಸೇರಿ 5 ಮಾತ್ರ ಭಾಗಿಯಾಗೋದಿಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಈಗ ಬೆಂಗಳೂರಿನಲ್ಲಿ ನಿನ್ನೆ ಮಧ್ಯಾಹ್ನದಿಂದ ಮದ್ಯ ಮಾರಾಟವನ್ನ ಕೂಡ ಕಂಪ್ಲೀಟ್ ಆಗಿ ನಿಷೇಧವನ್ನ ಮಾಡಲಾಗಿದೆ. ಚುನಾವಣೆಯಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಬೆಂಗಳೂರಿನಲ್ಲಿ ಕಾಕಿ ಹದ್ದಿನ ಕಣ್ಣನ್ನ ಇಟ್ಟಿರುವಂತಹದ್ದು. ಒಟ್ಟಾರೆ ಭದ್ರತೆಯ ದೃಷ್ಟಿಯಿಂದ 13,000ಕ್ಕೂ ಅಧಿಕ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಲೋಕಸಭಾ ಚುನಾವಣೆಗೆ ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. 26ರಂದು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ನಡೆಯುತ್ತೆ. ನಾಳೆ ಬೆಳಿಗ್ಗೆಯಿಂದಲೇ ಓಟನ್ನು ಹಾಕೋದಿಕ್ಕೆ ಜನರು ಆಗಮಿಸ್ತಾರೆ. ಲೋಕಸಭಾ ಚುನಾವಣೆಯ ಮೊದಲ ಹಂತದ ಕ್ಷೇತ್ರಗಳಿಗೆ ಬಹಿರಂಗ ಪ್ರಚಾರಕ್ಕೂ ಇದೀಗ ತೆರೆ ಬಿದ್ದಿದೆ. ಏನೋ ಮನೆ ಮನೆಗೆ ತೆರಳಿ ಮತಯಾಚನೆಗೆ ಮಾತ್ರ ಒಂದು ಅವಕಾಶವನ್ನ ಕೊಡಲಾಗಿದೆ. ರಾಜ್ಯದ ಮೊದಲ ಹಂತದ 14 ಲೋಕಸಭಾ ಚುನಾವಣಾ ಕ್ಷೇತ್ರಗಳಲ್ಲಿ ಹಲವು ಅಭ್ಯರ್ಥಿಗಳು ಕಣದಲ್ಲಿ ಇಳಿದಿದ್ದಾರೆ. ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ರ ಮೊದಲ ಹಂತದಲ್ಲಿ ರಾಜ್ಯದ 14 ಕ್ಷೇತ್ರಗಳಿಗೆ ನಾಳೆ 26ರಂದು ಮತದಾನ ನಡೆಯಲಿದೆ. ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಹಾಗೇನೆ ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ಸಂಜೆ ತೆರೆ ಬಿದ್ದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಿಕ್ಕೆ ಡೆಸ್ಕ್ ಲೈವ್ನಿಂದ ನೇರ ಪ್ರಸಾರದಲ್ಲಿದ್ದಾರೆ ಅಶ್ವಥ್. ಅಶ್ವಥ್, ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆಯುತ್ತೆ. ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ಸಂಜೆಯೇ ತೆರೆ ಬಿದ್ದಿರುವಂತದ್ದು. ಹಾಗಾಗಿ ಏನಿದೆ ಒಂದು ಅಪ್ಡೇಟ್ಸ್? ಪಲ್ಲವಿ, ನಾಳೆ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಮೊದಲ ಹಂತದ ಮತದಾನ ನಡೀತಾ ಇರುವಂತದ್ದು. ಸುಮಾರು 14 ಕ್ಷೇತ್ರಗಳಿಗೆ
ಮೊದಲ ಹಂತದ ಮತದಾನ ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ಶುರುವಾಗುತ್ತೆ. ಪ್ರತಿಯೊಬ್ಬರು ಕೂಡ ಮತದಾನವನ್ನ ಮಾಡಬೇಕು ಅನ್ನೋದು ರಾಜ್ಯದ ಕಳಕಳಿ ಕೂಡ. ಯಾಕೆಂತಂದ್ರೆ ಈಗಾಗಲೇ ಏನು ಮತದಾನವನ್ನ ಮಾಡೋದಕ್ಕೆ ನಾಳೆ ಇಡೀ ಕರ್ನಾಟಕ ಸುಮಾರು ಏನೇ ಇಲ್ಲ ಅಂದ್ರೂ ಕೂಡ ಅಂದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಇರುವಂತಹದ್ದು. ಸೊ ಹಾಗಾಗಿ ಈಗಾಗಲೇ ಮತದಾನ ನಡೆಯೋದಕ್ಕೆ ಏನೆಲ್ಲ ಪ್ಲಾನ್ ಗಳನ್ನ ಮಾಡ್ಕೊಳ್ಬೇಕು ಅದೆಲ್ಲವೂ ಕೂಡ ಈಗ ಚುನಾವಣಾ ಆಯೋಗ ಮಾಡ್ಕೊಂಡಿರುವಂತದ್ದು. ಸುಮಾರು ಈಗ ಬಂದೋಬಸ್ತ್ ವಿಚಾರಕ್ಕೆ ಬರೋದಾದ್ರೆ 13,000ಕ್ಕೂ ಹೆಚ್ಚು ಅಧಿಕ ಸಿಬ್ಬಂದಿಗಳನ್ನ ಈಗ ನೇಮಕ ಮಾಡಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಸುಮಾರು 13,000ಕ್ಕೂ ಹೆಚ್ಚು ಅಧಿಕ ಸಿಬ್ಬಂದಿಗಳನ್ನ ಈಗ ನೇಮಕ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಮದ್ಯ ಮಾರಾಟನೂ ಕೂಡ ನಿಷೇಧ ಮಾಡಿರುವಂತದ್ದು. ಅಂದ್ರೆ ಇಲ್ಲೂ ಕೂಡ ಯಾಕಂದ್ರೆ ಮತದಾನ ಇರೋದ್ರಿಂದ ಇಲ್ಲೂ ಕೂಡ ಮದ್ಯ ಮಾರಾಟ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಕಂಪ್ಲೀಟ್ ಆಗಿ ಅದ್ರ ಮೇಲೆ ಕೂಡ ಒಂದು ಹದ್ದಿನ ಕಣ್ಣನ್ನು ಕೂಡ ಇಟ್ಟಿರುವಂತದ್ದು. ಸೊ ಪ್ರಚಾರದಲ್ಲಿ ಈಗ ಯಾರ್ಯಾರು ಅಭ್ಯರ್ಥಿಗಳು ಈಗ ಯಾರು ಇದಾರೋ ಅವರೆಲ್ಲರೂ ಕೂಡ ನಾಳೆ ಒಂದು ದಿನ ಅಂದ್ರೆ ಇವತ್ತು ಮನೆ ಮನೆಗೂ ಹೋಗಿ ಪ್ರಚಾರವನ್ನ ಮಾಡಬಹುದು. ಯಾಕಂದ್ರೆ ನಿನ್ನೆ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ಸಂಜೆ 6 ಗಂಟೆವರೆಗೂ ಬಹಿರಂಗ ಪ್ರಚಾರ ಇತ್ತು. ಇವತ್ತು ಅಭ್ಯರ್ಥಿಗಳು ಹೋಗಿ ಅವರವರ ವಾರ್ಡ್ಗೆ ಅವರವರ ಕ್ಷೇತ್ರಕ್ಕೆ ಹೋಗಿ ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡಬಹುದು. ಅದು ಕೂಡ ಸಂಜೆ 6 ಗಂಟೆವರೆಗೂ ಕೂಡ ಮಾತ್ರ ಅವಕಾಶ ಇರುತ್ತೆ. ಸುಮಾರು 28 ಕ್ಷೇತ್ರಗಳಲ್ಲಿ ಒಟ್ಟು 8,984 ಮತಗಟ್ಟೆಗಳನ್ನ ಈಗ ಸ್ಥಾಪನೆ ಮಾಡಲಾಗುತ್ತೆ. ಜೊತೆಗೆ ಈಗಾಗಲೇ ಏನಂತಂದ್ರೆ ಸೆಂಟ್ ಜೋಸೆಫ್ ಹೈಸ್ಕೂಲ್ ಮಾಸ್ಟರಿಂಗ್ ಸೆಂಟರ್ ಅಲ್ಲೂ ಕೂಡ ಮತ್ತೆ ಮಾಸ್ಟರಿಂಗ್ ಕೇಂದ್ರಗಳಿಂದ ಮತಯಂತ್ರ ವಿತರಣೆ ಮಾಡಲಾಗುತ್ತೆ. ಹೀಗೆ ಎಲ್ಲವೂ ಅಂದ್ರೆ ನಾಳೆ ಏನ್ ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಶುರುವಾಗುತ್ತೆ. ಸಂಜೆ ಅಪ್ ಟು 6 ಗಂಟೆವರೆಗೂ ಕೂಡ ಮತದಾನ ನಡೆಯೋದಕ್ಕೆ ಎಲ್ಲವನ್ನೂ ಕೂಡ ಈಗ ಅನುವು ಮಾಡಿಕೊಟ್ಟಿರೋದು ಚುನಾವಣಾ ಆಯೋಗ. ಸೊ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ನಡೆಯೋದಕ್ಕೆ ಅವಕಾಶ ಕೂಡ ಮಾಡಿಕೊಡದಂತೆ ಎಲ್ಲವನ್ನೂ ಕೂಡ ಈಗ ಅಂದ್ರೆ ಸುಭದ್ರವಾಗಿ ನಡೀಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಂದನ್ನು ಕೂಡ ಈಗ ಅಂದ್ರೆ ಪೊಲೀಸರು ಹದ್ದಿನ ಕಣ್ಣನ್ನ ಕೂಡ ಇಟ್ಟಿರುವಂತಹದ್ದು ಪಲ್ಲವಿ. ಅದೇ ರೀತಿ ಈಗ ನಾಳೆ ಸಾಮಾನ್ಯ ಜನರಿಗೆ ಓಡಾಟಕ್ಕೆ ಯಾವ ರೀತಿಯ ವ್ಯವಸ್ಥೆಗಳು ಇರಬಹುದು? ಸಾಕಷ್ಟು ಬಸ್ಗಳನ್ನ ಮತದಾನಕ್ಕೆ ನಾಳೆ ಉಪಯೋಗ ಮಾಡೋದ್ರಿಂದ ಸಾಮಾನ್ಯ ಜನರು ಯಾವ ರೀತಿಯ ಸಮಸ್ಯೆಯನ್ನ ಎದುರಿಸಬಹುದು ಅಂತ? ಈಗ ಬಹುತೇಕ ಈಗ ನಾಳೆ ಚುನಾವಣೆ ಇರುವುದರಿಂದ ಬಹುತೇಕ KSRTC ಮತ್ತೆ BMTC ಬಸ್ಗಳನ್ನ ಈಗ ಮತದಾನದ ಪ್ರಕ್ರಿಯೆಗೆ ಅಂತಲೇ ಬಳಸಿಕೊಳ್ಳಲಾಗುತ್ತೆ. ಜೊತೆಗೆ ಸಾಮಾನ್ಯ ಜನರಿಗೂ ಕೂಡ ಏನು ಓಡಾಡ್ಲಿಕ್ಕೆ ಅವಕಾಶವನ್ನು ಕೂಡ ಮಾಡ್ಕೊಡೋದಕ್ಕೆ ಸರ್ಕಾರ ಈಗ ಒಂದು ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಅಂದ್ರೆ ಚುನಾವಣೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಬಸ್ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಈಗ ಎಲ್ಲಾ ರೀತಿಯಾದಂತಹ ಒಂದು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಜೊತೆಗೆ ಏನು ಸುಮಾರು ಈಗ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಸುಮಾರು 2,000ಕ್ಕೂ ಹೆಚ್ಚು ಬಸ್ಗಳನ್ನ ಈ ಒಂದು ಮತದಾನ ಪ್ರಕ್ರಿಯೆಗೆ ಬಳಸಿಕೊಳ್ಳಲಾಗುವುದು ಅನ್ನೊಂದು ಮಾಹಿತಿ ಕೂಡ ಸಿಕ್ಕಿರೋದು. KSRTC ಮತ್ತೆ BMTC ಬಸ್ಗಳನ್ನ ಬೆಂಗಳೂರಿಗೆ BMTC ಬಸ್ಗಳು ಹೊರ ಜಿಲ್ಲೆಗಳಿಗೆ KSRTC ಬಸ್ಗಳನ್ನ ಈಗ ನಿಯೋಜನೆ ಮಾಡಿರುವಂತದ್ದು. ಸೊ ಅಂದ್ರೆ ಮತದಾನ ಪ್ರಕ್ರಿಯೆ ಒಂದು ಕಡೆ ನಡೀತಿದ್ರೆ ಸಾರ್ವಜನಿಕರು ಕೂಡ ಆರಾಮಾಗಿ ಮತದಾನವನ್ನ ಮಾಡ್ಲಿಕ್ಕೆ ಅವಕಾಶವನ್ನು ಕೂಡ ಮಾಡ್ಕೊಡೋದಕ್ಕೆ ಎಲ್ಲಾ ರೀತಿಯಂತ ಒಂದು ವ್ಯವಸ್ಥೆಯನ್ನು ಕೂಡ ಈಗ ಮಾಡ್ಕೊಂಡಿರುವಂತಹದ್ದು ಪಲ್ಲವಿ. ಅದೇ ರೀತಿ ಓಲಾ, ಊಬರ್ ಮತ್ತೆ ಬಾಡಿಗೆ ಕಾರುಗಳು ಏನು ನಾಳೆ ದಿನ ಬಹಳ ಕಮ್ಮಿ ಇರಬಹುದು ಅಂತ ಕೂಡ ಒಂದು ಮಾಹಿತಿ ಇತ್ತು. ಇದರ ಬಗ್ಗೆ ಹೇಳೋದಾದ್ರೆ ಓಲಾ ಊಬರ್ ಯಾಕಂತಂದ್ರೆ ಕೆಲವ್ರಿಗೆ ಈಗ ಓಲಾ ಊಬರ್ ವ್ಯವಸ್ಥೆನೂ ಕೂಡ ಅಂದ್ರೆ ಅವರವರ ಸ್ವಂತಿಕೆಗೆ ಬಿಟ್ಟಂತ ವಿಚಾರ. ಯಾಕಂತಂದ್ರೆ ಓಲಾ ಊಬರ್ ಈಗಾಗಲೇ ಅಂದ್ರೆ ಓಲಾ ಊಬರ್ನು ಕೂಡ ಎಷ್ಟು ಬೇಕೋ ಅಷ್ಟು ನಾಳೆಗೆ ಎಲ್ಲ ರೀತಿಯಾದಂತ ಒಂದು ವ್ಯವಸ್ಥೆನ ಮಾಡ್ಕೊಳ್ಳಲಾಗುತ್ತೆ ಅಂತೇಳಿ ಈಗಾಗಲೇ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕೂಡ ಹೇಳಿರುವಂತದ್ದು. ಜೊತೆಗೆ ಓಲಾ ಊಬರ್ ಸಂಸ್ಥೆ ಅವರು ಕೂಡ ಆಡಳಿತ ಮಂಡಳಿ ಏನಿದೆ ಅವರು ಕೂಡ ನಾಳೆಗೆ ಏನು ಮತದಾನ ಮಾಡಲಿಕ್ಕೆ ಎಷ್ಟು ಅವಕಾಶ ಮಾಡ್ಕೊಡ್ಬೇಕೋ ಅದೆಲ್ಲವನ್ನು ಕೂಡ ನಾವು ಮಾಡ್ಕೊಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಕೂಡ ಈಗ ಹೇಳಿರುವಂತದ್ದು ಪಲ್ಲವಿ. ಓಕೆ, ಧನ್ಯವಾದ ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ಸಂಜೆಯೇ ತೆರೆ ಬಿದ್ದಿರುವಂತಹದ್ದು. ಇಂದು ಅಭ್ಯರ್ಥಿಗಳ ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಮಾಡೋದಿಕ್ಕೆ ಹೋಗಬಹುದು. ಹಾಗೆಯೇ ಪ್ರಚಾರದಲ್ಲಿ ಅಭ್ಯರ್ಥಿ ಸೇರಿ ಒಟ್ಟು 5 ಮಾತ್ರ ಅವಕಾಶವನ್ನ ಇಲ್ಲಿ ಕೊಡಲಾಗಿದೆ ಭಾಗಿಯಾಗೋದಿಕ್ಕೆ, ಮತ ಪ್ರಚಾರವನ್ನ ಮಾಡೋದಿಕ್ಕೆ. ಬೆಂಗಳೂರಿನಲ್ಲಿ ಮದ್ಯ ಮಾರಾಟವನ್ನ ನಿಷೇಧ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕಾಕಿ ಹದ್ದಿನ ಕಣ್ಣನ್ನ ಇಟ್ಟಿದೆ. ಭದ್ರತೆಯ ದೃಷ್ಟಿಯಿಂದ ಒಟ್ಟು 13,000ಕ್ಕೂ ಅಧಿಕ ಸಿಬ್ಬಂದಿಗಳನ್ನ ಇಲ್ಲಿ ನೇಮಕ ಮಾಡಲಾಗಿದೆ. ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಹೈ ಅಲರ್ಟ್ ಅನ್ನ ಘೋಷಿಸಲಾಗಿದೆ.